ಹಾಗಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿ ಜೆ ಪಿಯವ್ರ ಉದ್ದೇಶ ಏನಾದರೂ ಇದಕ್ಕೆ ಒಂದು ತಾರ್ಕಿಕ ಅಂತ ಮಾಡೋದಕ್ಕೆ ಹೇಳೋಕ್ಕೂ ಕೇಳೋಕ್ಕೂ ಸದನದಲ್ಲಿ ಒಂದು ನಿಯಮಾವಳಿಗಳಿವೆ, ನಾವೇ ರೂಪಿಸ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳು. ಅದನ್ನು ಹೇಳೋ ರೀತಿಯಲ್ಲಿ ಹೇಳಿದರೆ ಖಂಡಿತವಾಗಿ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನೇ ಸಮಸ್ಯೆ ಅವ್ರು ರೇಸ್ ಮಾಡಿದ್ರೆ ಅದಕ್ಕೆ ಸ್ಪಂದನೆ ಮಾಡ್ಬೋದು. ಆದರೆ ನೀವು ಏಕಾಏಕಿ ನೀವು ಪ್ರೊಟೆಸ್ಟ್ ಮಾಡಿ ವೆಲ್ಲಲ್ಲಿ ಬಂದು ಓಕೆ ವೆಲ್ಲಲ್ಲಿ ಬಂದು ಕೂಗಾಡೋದು, ಆಮೇಲೆ ಪೇಪರ್ ಬೀಸಾಡೋದು ಅದೂ ಆಗಿರ್ಬೋದು ಹಿಂದೆ. ಆದರೆ ಸ್ಪೀಕರ್ ಚೇರ್ ಮೇಲೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಏನು ಅರ್ಥ ಇದೆ ಹೇಳಿ? ಶಾಸಕರಾದವರು ತಮ್ಮ ಒಂದು ಸೀಮೆಯನ್ನು ಅರ್ಥ ಮಾಡ್ಕೊಳ್ಬೇಕು. ವಿ ಕಾಂಟ್ ಗೋ ಟು ದ ಸ್ಪೀಕರ್ಸ್ ಚೇರ್, ದಟ್ ಇಸ್ ನಾಟ್ ಅಲೌಡ್. ಈ ರೀತಿ ಎಂದೂ ಆಗಿಲ್ಲ ನಮ್ಮ ಕನ್ನಡ. ಕೆಲವೊಂದು ಸರಿ ಆದಾಗ ಆ್ಯಕ್ಷನ್ ತೊಗೊಂಡಿದ್ದಾರೆ ನೋಡಿ. ಈ ರೀತಿ ಯಾರೂ ಶಾಸಕರು ಮಾಡೋಕ್ಕೆ ಹೋಗ್ಬಾರ್ದು. ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ. ನಾವು ಅಪೋಸಿಷನಲ್ಲಿ ಕೆಲಸ ಮಾಡಿದ್ದೀವಿ. ನಾನು ಐ ವಾಸ್ ಅನ್ MLA 2004 ಇದ್ದೀನಿ. 2004 ಅಪೋಸಿಷನ್ಲಿದ್ವಿ. 2008 13 ತನಕ ಅಪೋಸಿಷನ್ಲೇ ಇದ್ವಿ. ಆಮೇಲೆ 8 13 ನಾನು ಮಂತ್ರಿ ಇದ್ದೆ, ಅದು ಬೇರೆ ವಿಷಯ. ಆದರೆ ನಾವೆಂದೂ ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಜಗಳ ಆಡಿದ್ದೀವಿ ಸದನದಲ್ಲಿ. ಆದರೆ ಈ ರೀತಿ ನಾವು ಸ್ಪೀಕರ್ ಹತ್ರ ಹೋಗಿ ಅಟ್ಯಾಕ್ ಮಾಡೋದಾಗಲಿ ಅಥವಾ ನಮ್ಮ ಮರ್ಯಾದೆ ಸೀಮೆಯನ್ನು ಮೀರಿ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಅವ್ರು ಮಾಡಿದ್ದಾರೆ, ತಪ್ಪು ಅದು. ಬಟ್ ನಾವು ವಿ ಆರ್ ರೆಡಿ ಫಾರ್ ಎನಿ, ನಾವು ಹೇಳಿದ್ದೀವಿ, ನಾವು ವಿ ಆರ್ ರೆಡಿ ಫಾರ್ ಡಿಬೇಟ್, ನಾವು ವಿ ಆರ್ ರೆಡಿ ಫಾರ್ ಆ್ಯಕ್ಷನ್. ಅವ್ರು ಏನೇ ಅಪೋಸಿಷನ್ ಅವ್ರ ಕೆಲಸ, ನಾವು ಅಪೋಸಿಷನ್ ಮಾಡಿದ್ದೀವಿ. ನೋ ವಾಟ್ ಇಸ್ ದ ಡ್ಯೂಟಿ ಆಫ್ ಎನ್ ಅಪೋಸಿಷನ್ ಪಾರ್ಟಿ, ಲೆಟ್ ದೆಮ್ ಡೂ. ನಾವು ವಿ ಹ್ಯಾವ್ ಡನ್ ಅವರ್ ಜಾಬ್. ನಾವು ಹೇಳಿದ್ದೆಲ್ಲ ಅಪೋಸಿಷನ್ ಅವರೆಲ್ಲ ಮಾಡಿದಾರ? ಒಂದೂ ಮಾಡಿಲ್ಲ ಅವರು. ನಾವು ಅಲ್ಲ, ಅವ್ರು ಯಾರು ಅನ್ಯಾಯ ಆಗಿದೆ ಅಂತ ಅವ್ರು ಏನೋ ಸದನದಲ್ಲಿ ಈ ರೀತಿ ಬಂದಿದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ದ ಮ್ಯಾಟರ್ ಕ್ಲೋಸ್ ಅಟ್ ದ್ಯಾಟ್. ನೀವು ಅದನ್ನು ಬಿಟ್ಟು ಅದೇ ಒಂದು ಇಶ್ಯೂ ಮಾಡಿ ನೋಡಿ. ಸದನದಲ್ಲಿ ಅವರಿಗೆ ಅಭಿವೃದ್ಧಿ ವಿಚಾರ, ಈ ರಾಜ್ಯದ ಜನರ ಹಿತದ ವಿಚಾರ ಮಾತಾಡಲಿಕ್ಕೆ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂದರೆ ಮೋಸ್ಟ್ ಆಫ್ ದ MLAಸ್ಗೆ ಅದು ಬುಡನೂ ಗೊತ್ತಿಲ್ಲ, ತಳನೂ ಗೊತ್ತಿಲ್ಲ. ಅವರು ಬರೀ ಏನಂದರೆ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಮಾಡಿ ಇವತ್ತು ಅಸೆಂಬ್ಲಿಗೆ ಬಂದಿದ್ದಾರೆ. ಅವರಿಗೆ ಜನರ ಕಷ್ಟ ಗೊತ್ತಿಲ್ಲ, ಜನರ ಸಮಸ್ಯೆ ಗೊತ್ತಿಲ್ಲ, ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ. ಅವರಿಗೆ ಅದ್ರ ಬಗ್ಗೆ ಕಮಿಟ್ಮೆಂಟು ಇಲ್ಲ. ನೀವು ನೋಡಿ, ಯಾರಾದರೂ MLAs ಏನು ಭಾಳ ನೀವು ಲೀಡ್ರಸ್ಸು, ಅಪೋಸಿಷನ್ ಲೀಡರ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಅವ್ರು ಏನಾದರೂ ಸರ್ಕಾರಕ್ಕೆ ಸರಿಯಾದ ಸಲಹೆಗಳು ಕೊಟ್ಟಿದ್ದಾರಾ? ಇದು ಕೆಲಸ ಮಾಡಿ, ಆ ಡಿಪಾರ್ಟ್ಮೆಂಟಿಗೆ ಇಷ್ಟನ್ನು ಕೊಡಿ, ಏನೂ ಇಲ್ಲ. ಎಲ್ಲ ಏನಂದರೆ ಬಜೆಟ್ ಏನಂದರೆ ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಏನು ಹಂಗೆ ಅರ್ಥ ಅದು? ಅಂದರೆ ಈ ಬಜೆಟಲ್ಲಿ ಇವತ್ತು ಸುಮಾರು 4 ಲಕ್ಷ ಕೋಟಿಗಿಂತ ಜಾಸ್ತಿ ಹಣ ಅದಕ್ಕೆ ಅಲೋಕೇಶನ್ ಆಗಿದೆ. ಯಾವ ಡಿಪಾರ್ಟ್ಮೆಂಟಿಗೆ ಏನು ಸ್ಕೀಮ್ಸು ಅನ್ನೋದೇನಾದ್ರು ಸ್ಟಡಿ ಮಾಡಿದಾರಾ? ಈ ರೀತಿ ಯಾರು ನಮ್ಮ ಮೆಜಾರಿಟಿ ಇದೆ ಹೌಸಲ್ಲಿ. ಐ ಥಿಂಕ್ ಯು ಹ್ಯಾವ್ ಫಾರ್ಗಾಟನ್ ದ್ಯಾಟ್. ಅವ್ರಿಗೇನು ಯಾರಿಗೂ ರಿಸರ್ವೇಷನ್ ಕೊಡೋದಕ್ಕೆ ಅವ್ರಿಗೇನು ಸಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ವಿ ಹ್ಯಾವ್ ನಮ್ದು ಎಷ್ಟು ಸ್ಟ್ರೆಂತ್ ಇದೆ ಗೊತ್ತಿದೆಯಲ್ಲ ನಿಮ್ಗೆ ಹೌಸಲ್ಲಿ. ಇಲ್ಲ ಅವ್ರು ಯತ್ನಾಳ್ ಅವ್ರಿಗೆ ಪಾಪ ಅವ್ರ ಲೆಕ್ಕ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅವ್ರದ್ದು. ಯಾಕಂದರೆ ನಮಗೆ 140 ಸೀಟ್ ಇದೀವಿ ನಾವು 224 ನಮ್ಮ ಮೆಜಾರಿಟಿ ಇಲ್ವಾ ನಮಗೆ? ಅದೇನು ಮಾಡಿ ಯಾರು ರಿಸರ್ವೇಷನ್ ಏನು ರಿಸರ್ವೇಷನ್ ಕೊಡ್ತಾ ಇದ್ದೀವಿ? ಎಲ್ಲ ವರ್ಗಕ್ಕೆ ಕೊಡ್ತಾ ಇದ್ದೀವಿ, ಅದು ಹೇಳ್ತಾ ಇಲ್ಲ ಅವರು. ನೋಡಿ, ರಿಸರ್ವೇಷನ್ ಏನು ಕಾಂಟ್ರಾಕ್ಟ್ ಏನಿದೆಯಲ್ಲ ಅದು ಕೇವಲ ಮೈನಾರಿಟಿಗಲ್ಲ, ಹಿಂದುಳಿದ ವರ್ಗಕ್ಕಿದೆ. ಅದರಲ್ಲಿ ಕ್ಯಾಟಗರಿ 1ಗಿದೆ, ಕ್ಯಾಟಗರಿ 2Aಗಿದೆ, ಕ್ಯಾಟಗರಿ 2Bಗಿದೆ, ಎಲ್ಲ ವರ್ಗಕ್ಕಿದೆ. ಹಿಂದುಳಿದ ವರ್ಗವ್ರು 15% ಕೊಟ್ಟಿದ್ದೀವಿ, SC ಕೊಟ್ಟಿದ್ದೀವಿ, ST ಕೊಟ್ಟಿದ್ದೀವಿ. ಕಲ್ಯಾಣ ಕರ್ನಾಟಕ ಸರ್ ಬಜೆಟ್ ಈ ಸರಿ ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಬಜೆಟ್.